ರಾಜ್ಯ ಸರ್ಕಾರವಾಗಲಿ, ಪೊಲೀಸ್ ಇಲಾಖೆಯಾಗಲಿ ಹಾಗೂ ವಿವಿಧ ಸಂಘಟನೆಗಳಾಗಲಿ ವಿದ್ಯಾರ್ಥಿಗಳ ಪರವಾಗಿ ನಡೆತಿರುವಂಥ ಹೋರಾಟಗಳನ್ನು ದಯಮಾಡಿ ಹತ್ತಿಕ್ಕಲಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತ ರಾಜ್ಯದ ವಿದ್ಯಾರ್ಥಿಗಳೇ ಇವತ್ತ ಈ ದೇಶದ ಸಂಪತ್ತು, ರಾಜ್ಯದ ಸಂಪತ್ತು ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ಇವತ್ತ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯನ ಕೇಳೋರು ಯಾರು ಹೇಳಿ? ನೀವೇ ಈ ಥರ ಮಾಡಿದ್ರೆ ವಿದ್ಯಾರ್ಥಿಗಳು ಸಮಸ್ಯೆ ಬಗೆಹರಿಸ್ಯಾರ ಯಾರು? ಇವತ್ತು ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಆಮೇಲೆ ಕಾಲ್ಪಾರ್ ಮಾಡಿದ್ರು ಸಹಿತನ ಸಿಕ್ಕಾಬಿಟ್ಟು ದುಡ್ಡನ್ನು ಲೂಟಿ ಆಗ್ತಾ ಇದೆ ವಿದ್ಯಾರ್ಥಿಗಳಿಂದ, ಅಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ. ಇವರು ನೋವನ್ನು ಕೇಳೋರು ಯಾರು? ಅದಕ್ಕೋಸ್ಕರ ನಾವು ಇಲ್ಲಿ ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರೆ ನಮ್ಮನ್ನು ಅದು ಇವತ್ತು ಹತ್ತಿಕ್ತೀರಿ. ಯಾಕೆ ಹೇಳಿ ದಯಮಾಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ. ಯಾಕಂದರೆ ನಾವೆಲ್ಲ ಬಂದಿದ್ದು ಭಯೋತ್ಪಾದಕ ದೇಶದಿಂದ ಅಲ್ಲ, ನಾವು ಕನ್ನಡಿಗರು. ನಾವಿಲ್ಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ನಾವಿಲ್ಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ. ಎಲ್ಲರೂ ಒಗ್ಗಟ್ಟಾಗೋಣ. ಎಲ್ಲರೂ ಒಗ್ಗಟ್ಟಾದರೆ ಇವತ್ತು ಆಗುತ್ತಿರುವ ಅನ್ಯಾಯಗಳನ್ನ ತಡೆಗಟ್ಟಬಹುದು, ಈ ಸಿಸ್ಟಮನ್ನು ಚೇಂಜ್ ಮಾಡ್ಬೋದು. ಇವತ್ತು ನಮ್ಮ ಅರ್ಥ ಮಾಡ್ಕೊಳ್ಳಿ, ಇವತ್ತು ಏನಾದರೂ ತಾಯಿಗೆ ಮಗು ಹೊತ್ತಾಗ ತಾಯಿ ಗೊತ್ತಾಗತ್ತೆ, ನಾವು ಹೋರಾಟ ಮಾಡಿದಾಗ ಸರ್ಕಾರ ಗೊತ್ತಾಗತ್ತೆ. ನಾವೇ ಹೋರಾಟ ಮಾಡ್ಲಿಕ್ಕಂದ್ರೆ ಸರ್ಕಾರ ಏನು ಗೊತ್ತಾಗಲ್ಲ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಈ ರಾಜ್ಯದ ಜನತೆಗೆ, ರಾಜ್ಯದ ಎಲ್ಲರಿಗಿನ ಹೇಳೋದು ಒಂದೇ, ಇವತ್ತೆಲ್ಲರೂ ಒಗ್ಗೋಣ. ನಾವೆಲ್ಲರೂ ಒಂದೇ. ಇವತ್ತು ನಾವೆಲ್ಲ ನಾವು ಕೋಟ್ಯಪತಿ ಅಲ್ಲ, ನಾವು ಬಡವರಿದ್ದೇವೆ ನಾವು. ಆ್ಯಕ್ಚುಲಿ ನಮ್ಮೆಲ್ಲ ಈ ಧಾರವಾಡದಲ್ಲಾಗಿರ್ಬೋದು, ಇವತ್ತು ಬೆಂಗಳೂರದಲ್ಲಾಗಿರ್ಬೋದು, ಇವತ್ತು ಬಿಜಾಪುರದಲ್ಲಾಗಿರ್ಬೋದು, ಇವತ್ತು ಕಷ್ಟಪಟ್ಟು ಓದ್ತಿರುವಂಥ ವಿದ್ಯಾರ್ಥಿಗಳು ಅವರೆಲ್ಲ ಕಡಬಡು ವಿದ್ಯಾರ್ಥಿಗಳು. ಅವ್ರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಬೇಕಾದ್ರೆ ನಾವೆಲ್ಲ ಒಂದಾಗಬೇಕು. ಆದ್ದರಿಂದ ನಾನು ಹೇಳೋದಷ್ಟೇ, ಈ ರಾಜ್ಯದ ಎಲ್ಲ ಸಂಘಟನೆಗಳಿಗೆ ಹಾಗೂ ಇನ್ನೊಂದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಪೊಲೀಸ್ ಇಲಾಖೆಗೆ ದಯಮಾಡಿ ನಮ್ಮ ಜೊತೆ ಬನ್ನಿ, ನಮ್ಮ ಕೈ ಉಡಿಸ್ರಿ. ಆವತ್ತು ಏನಪ್ಪ ಅಂದ್ರೆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸೋಣ ಎಲ್ಲರೂ ಕೂಡ್ಕೊಂಡು. ಯಾಕಂದರೆ ರೈತರು ಈ ದೇಶದ ಬೆನ್ನೆಲುಬು, ವಿದ್ಯಾರ್ಥಿಗಳೇ ನಮ್ಮ ದೇಶದ ಏನಪ್ಪ ಅಂದ್ರೆ ಸಂಪತ್ತು. ಇವತ್ತು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಶಿಕ್ಷಣ ಭಾಳ ಮುಖ್ಯ. ಆ ಶಿಕ್ಷಣ ದಯಮಾಡಿ ಕುಂಠಿತ ಆಗ್ಬಿಡೋದಂದರೆ ನಾವೆಲ್ಲ ಒಂದಾಗಬೇಕು. ಶಿಕ್ಷಣ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಬೆಂಬಲ ಕೊಡಬೇಕು. ದಯಮಾಡಿ ಒಂದಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ಎಲ್ಲರಿಗೆ ಒಂದಾಗುವಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.